ಮುಗಿಸಿದ್ದೀನಿ. ದೇವಸ್ಥಾನದ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ ಸರ್? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. CID ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಆಲೇ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಈಗ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು. ಈಗ ನಾನು ಎಲ್ಲ ಮಾಹಿತಿಯನ್ನು SP ಅವರು ಕೊಟ್ಟಿದ್ದೀನಿ, DG ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನದ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ ಸರ್? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. CID ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಆಲೇ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಈಗ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು. ಈಗ ನಾನು ಎಲ್ಲ ಮಾಹಿತಿಯನ್ನು SP ಅವರು ಕೊಟ್ಟಿದ್ದೀನಿ, DG ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನದ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ ಸರ್? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. CID ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಆಲೇ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಈಗ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು. ಈಗ ನಾನು ಎಲ್ಲ ಮಾಹಿತಿಯನ್ನು SP ಅವರು ಕೊಟ್ಟಿದ್ದೀನಿ, DG ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನದ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ ಸರ್? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. CID ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಆಲೇ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಈಗ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು. ಈಗ ನಾನು ಎಲ್ಲ ಮಾಹಿತಿಯನ್ನು
ಎಸ್ ಪಿ ಅವರು ಕೊಟ್ಟಿದ್ದೀನಿ, ಡಿ ಜಿ ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು? ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವ್ರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. ಸಿ ಐ ಡಿ ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು. ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು? ಈಗ ನಾನು ಎಲ್ಲ ಮಾಹಿತಿಯನ್ನು ಎಸ್ ಪಿ ಅವರು ಕೊಟ್ಟಿದ್ದೀನಿ, ಡಿ ಜಿ ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು? ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವ್ರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. ಸಿ ಐ ಡಿ ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು. ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು? ಈಗ ನಾನು ಎಲ್ಲ ಮಾಹಿತಿಯನ್ನು ಎಸ್ ಪಿ ಅವರು ಕೊಟ್ಟಿದ್ದೀನಿ, ಡಿ ಜಿ ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು? ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಬೇರೆ ಇನ್ನೇನಿಲ್ಲ. ಈಗ ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಹೋಗ್ತೀನಿ. ಈಗ ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಕರಣ ಎಲ್ಲಿ ಗಂಟೆ ಬರ್ತದೆ? ಅಲ್ಲ, ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ. ಮತ್ತೆ ಅದೇ ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವ್ರಿಗೆ. ಈಗ ತನಿಖೆ ನಡೀತಾ ಇದೆ. ಸಿ ಐ ಡಿಗೆ ವಹಿಸಿದ್ದಾರೆ ಪ್ರಕರಣ. ಸಿ ಐ ಡಿ ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ ಒಂದು 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿದಿತ್ತು. ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನೂ ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ, ರಿಪೋರ್ಟ್ ಬರುತ್ತೆ. ನಿಮಗೆ ಕೊಲೆ ಸಫಾರಿ ಕೊಟ್ಟಿದ್ರಲ್ಲ ಸರ್, ಸಫಾರಿ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತ ಅಂತ ಅವತ್ತು ನಡೆದಿರೋ ಘಟನೆ ಬಗ್ಗೆ ಏನೋ ಫ್ಲವರ್ ಡೆಕೋರೇಷನ್ ಬಂದಿದ್ದವರು? ಈಗ ನಾನು ಎಲ್ಲ ಮಾಹಿತಿಯನ್ನು ಎಸ್ ಪಿ ಅವರು ಕೊಟ್ಟಿದ್ದೀನಿ, ಡಿ ಜಿ ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಬರುತ್ತೆ. ನಿಮ್ಮನ್ನು ಏನಕ್ಕೆ ಗುರಿ ಮಾಡ್ಬೋದು? ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ.